ನಮಸ್ಕಾರ. 2026 ಬರ್ತಾ ಇದೆ. ಸೊ 1 ರಿಂದ 9 ಸಂಖ್ಯೆಯಲ್ಲಿ ಜನಿಸಿದವರಿಗೆ ಯಾವ ರೀತಿ 2026ರಲ್ಲಿ ಅವರ ಅದೃಷ್ಟ, ಅವರ ವೈವಾಹಿಕ ಜೀವನ ಎಲ್ಲ ಇರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಜಾಬಲ್ಲಿ ಯಾವ ರೀತಿ ಇರುತ್ತೆ. ಸೊ ಆಲ್ರೆಡಿ ನಾವು 1 ರಿಂದ 3 ಮಾಡಿದ್ದೇವೆ. ಇವತ್ತು 4 ಹಾಗೂ 13, 22 ತಾರೀಕಿನಲ್ಲಿ ಜನಿಸಿದವರಿಗೆ 2026 ಯಾವ ರೀತಿ ಇರುತ್ತೆ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಅದೇ ರೀತಿ ಮೊದಲ ಬಾರಿ ನೋಡುವವರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ನಮಗೆ ಸ್ವಲ್ಪ ಸಪೋರ್ಟ್ ಆಗುತ್ತೆ ನಿಮ್ಮಿಂದ. ನೋಡಿ, ನ್ಯೂಮರಾಲಜಿ ಅಂತಕ್ಕಂಥದ್ದು ಕೇವಲ 20% ನೆನಪಿರಲಿ. ಸೊ ತುಂಬ ಜನ ಹುಟ್ಟಿರ್ತಾರೆ 4, 13, 22 ತಾರೀಕಿಗೆ. ಎಲ್ರಿಗೂ ಒಂದೇ ರೀತಿ ಇರುತ್ತೆ ಕೇಳಿದ್ರೆ ಇಲ್ಲ. ಅವರ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಿಮ್ಮ ಮೂಲ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅಂತಕ್ಕಂಥ ಅಲ್ಲಿ ಮೂಲ ಜಾತಕ ಚೆನ್ನಾಗಿದ್ದು 2026 ಕೂಡ ಚೆನ್ನಾಗಿದೆ, ಅದು ನಿಮಗೆ ಬೋನಸ್ ಪ್ಲಸ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಜಾತಕ ಚೆನ್ನಾಗಿಲ್ಲ, 2026 ನಿಮಗೆ ಚೆನ್ನಾಗಿದ್ರೆ ಸೊ ಏನೋ ಒಂದು ಅಡೆತಡೆಗಳಿದ್ರು ಕೂಡ ಅಲ್ಲಿಂದಲ್ಲೇ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಬಟ್ ನ್ಯೂಮರಾಲಜಿಯಲ್ಲಿ ಬದುಕು ಬದಲಾಗಲ್ಲ, ನಿಮ್ಮ ಜಾತಕನೇ ಇಂಪಾರ್ಟೆಂಟ್. ಆದ್ರೂ ಸ್ವಲ್ಪ ನಾವು ಹೇಳ್ತಕ್ಕಂಥ ಕಲರನ್ನೆಲ್ಲ ಯೂಸ್ ಮಾಡಿದಾಗ ಆ ವರ್ಷದಲ್ಲಿ ಸ್ವಲ್ಪ ಎನರ್ಜಿ ಇರ್ತಕ್ಕಂಥದ್ದು. ಸೊ ಯಾವ ರೀತಿ ಇರುತ್ತೆ 2026 ನೋಡಿ. ಇಲ್ಲಿ ರಾಹುನ ತತ್ವ ಬರುತ್ತೆ. 4 ಅಂದ್ರೆ ರಾಹು. ಅದೇ ರೀತಿ 2026 ಅಂದ್ರೆ 2 + 2 6 ಅಂದ್ರೆ 10 ಬಂದಿದೆ 1. ರಾಹು ಮತ್ತು ಸೂರ್ಯನ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಕೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್, ಗೊಂದಲಗಳು ಜಾಸ್ತಿ ಈ ಬಾರಿವರೆಗೆ. ಮೊದಲೇ ರಾಹು ತತ್ವದಲ್ಲಿ ಹುಟ್ಟಿದವರಿಗೆ ಗೊಂದಲಗಳು ಜಾಸ್ತಿ, ಕೋಪ, ಹಠ ಅಂತೂ ಜಾಸ್ತಿ ಇರುತ್ತೆ. ಸೊ ಅದು ಜಾಸ್ತಿ ಆಗ್ತಕ್ಕಂಥದ್ದು. ಅದು ಜಾಬಲ್ಲಿ ಇರ್ಬೋದು, ಮನೆಯಲ್ಲಿರ್ಬೋದು, ಎಲ್ಲದರಲ್ಲೂ ಸ್ವಲ್ಪ ಗೊಂದಲಗಳು ಜಾಸ್ತಿ. ಸೊ ಜಾಬ್ ವಿಚಾರದಲ್ಲಿ ನೋಡಬೇಕಿದ್ರೆ ಯಾವ ರೀತಿ ಜಾಬ್ ಚೇಂಜ್ ಆಗುವಂತ ಕಾಂಬಿನೇಷನ್ ತುಂಬಾ ಕಾಣ್ತಾ ಇದೆ. ಇಷ್ಟು ತನಕ ಎಲ್ಲ ಟ್ರೈ ಮಾಡಿದ್ದೀರಾ ನಾವು, ನನಗೆ ಜಾಬ್ ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹೊಸ ಜಾಬ್ ಸಿಗ್ತಾ ಇಲ್ಲ. ಹೊಸ ಜಾಬ್ ಸಿಗುವಂತ ಅವಕಾಶಗಳು ತುಂಬಾ ಇರುತ್ತೆ 2026ನಲ್ಲಿ. ರಾಹು ಅಂದ್ರೆ 4, 13, 22 ತಾರೀಕಿನಲ್ಲಿ ಜನಿಸಿದವರಿಗೆ. ಬಿಸ್ನೆಸ್ ಅಲ್ಲಿ ನೋಡ್ಬೇಕಿದ್ರೆ ಯಾವ ಬಿಸ್ನೆಸ್ ಇವರಿಗೆ ಈ ಬಾರಿ ಕೈ ಹಿಡಿಯುತ್ತೆ ಅಂದ್ರೆ ಆನ್ಲೈನ್ ಬಿಸ್ನೆಸ್. ಆನ್ಲೈನ್ ಅದು ಗೇಮ್ ಇರ್ಬೋದು, ಅಥವಾ ಶೇರ್ ಮಾರ್ಕೆಟ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು. ಈ ತರದಲ್ಲಿ ಈ ಬಾರಿ ಇವರಿಗೆ ಸಕ್ಸಸ್ ಸಿಗ್ತಕ್ಕಂಥದ್ದು. ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿ ನೀವು ಶೇರ್ಗೆ ದುಡ್ಡನ್ನ ಹಾಕ್ಬೋದು. ಅಲ್ಲೂ ನಿಮಗೆ ಪ್ಲಸ್ ಇದ್ರೆ ಇದು ಬೋನಸ್ ಆಗಿ ಪರಿವರ್ತನೆ ಆಗುತ್ತೆ. ಆನ್ಲೈನ್ ಅಥವಾ ಯಾವುದೇ ಇರ್ಬೋದು, ಬೆಟ್ಟಿಂಗ್ ಎಲ್ಲ. ಸೊ ನೋಡ್ಬಿಟ್ಟು ಈ ಬಾರಿ ನೀವು ಅದನ್ನ ಮುಂದುವರಿಸಬಹುದು. 2026 ಅದರಲ್ಲಿ ಅದೃಷ್ಟ ತರಲಿದೆ. ಸೊ ಹೆಲ್ತ್ ವೈಸ್ ನೋಡ್ಬೇಕಿದ್ರೆ ಆರೋಗ್ಯದಲ್ಲಿ ಚರ್ಮದ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಈ ಬಾರಿ. ಯಾಕಂದ್ರೆ ರಾಹು ಪ್ಲಸ್ ಸೂರ್ಯ. ರಾಹು ಅಲ್ಲಿ ಕಾರಕ ಚರ್ಮಕ್ಕೆ. ಸೊ ಸೂರ್ಯ ಬಂದಾಗ ಸ್ವಲ್ಪ ಜಾಸ್ತಿ ಬಿಸಿಲು, ಸೂರ್ಯ ಅಂದ್ರೆ ಬಿಸಿಲು, ಆ ಶಾಖಮಾನಕ್ಕೆ ಬಾಡಿ ತುಂಬಾ ಹೀಟ್ ಆಗ್ತಕ್ಕಂಥದ್ದು. ಚರ್ಮದ ಸಮಸ್ಯೆ, ಉರಿಮೂತ್ರದ ಸಮಸ್ಯೆ ಕಾಡ್ತಕ್ಕಂಥದ್ದು 4ನೇ ತಾರೀಕಿನಲ್ಲಿ 4, 13, 22 ತಾರೀಕಿನಲ್ಲಿ ಜನಿಸಿದವರಿಗೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು. ಏನೋ ಒಂದು ಮಾತಾಡ್ಲಿಕ್ಕೆ ಹೋಗಿ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ತಪ್ಪು ತಿಳುವಳಿಕೆಯಿಂದ ಕಲಹಗಳೆಲ್ಲ ಆಗ್ತಕ್ಕಂಥದ್ದು ಮನೆಯಲ್ಲಿ ನಡೀತಕ್ಕಂಥದ್ದು. ಮತ್ತು ಮುಖ್ಯವಾಗಿ ವಾಹನದಲ್ಲಿ ಚಲಾವಣೆ ಮಾಡಬೇಕಿದ್ರೆ, ವಾಹನದಲ್ಲಿ ಹೋಗ್ಬೇಕಿದ್ರೆ, ನೀವು ಚಾಲನೆ ಮಾಡಬೇಕಿದ್ರೆ, ವಾಹನ ಚಾಲನೆ ಮಾಡಬೇಕಿದ್ರೆ, ಅಥವಾ ನೀವು ಬೇರೆಯವ್ರ ಜೊತೆ ವಾಹನದಲ್ಲಿ ಹೋಗ್ಬೇಕಿದ್ರೆ, ಗಾಡಿಯಲ್ಲಿ ಹೋಗ್ಬೇಕಿದ್ರೆ, ವೆಹಿಕಲಲ್ಲಿ ಹೋಗ್ಬೇಕಿದ್ರೆ ತುಂಬಾ ಅಡೆತಡೆಗಳು, ಆಕ್ಸಿಡೆಂಟ್ಗಳಾಗ್ತಕ್ಕಂತಹ, ಅಂದ್ರೆ ಸ್ವಲ್ಪ ಮೇಜರ್ ಏನಿಲ್ಲ, ಸ್ವಲ್ಪ ಬೀಳ್ತಕ್ಕಂಥದ್ದು, ಈ ರೀತಿ ಎಲ್ಲ ಕಾಂಬಿನೇಷನ್ಗಳಿದೆ. ಯಾರು ಭಯಪಡುವ ಅಗತ್ಯ ಇಲ್ಲ. ನಿಮ್ಮ ಮೂಲ ಜಾತಕ ಚೆನ್ನಾಗಿದ್ರೆ ಯಾವುದೇ ಸಮಸ್ಯೆಗಳು ಇಲ್ಲ. ಮತ್ತು ಯಾರಿಗಾದ್ರೂ ದುಡ್ಡಿನ ವಿಚಾರ, ದುಡ್ಡು ಕೊಡ್ಬೇಕಿದೆ ತುಂಬಾ ಆಲೋಚನೆ ಮಾಡಿ ಕೊಡಿ. ಯಾಕಂದ್ರೆ ಅಲ್ಲಿ ದುಡ್ಡು ಕೊಟ್ಟಾಗ ಸ್ವಲ್ಪ ಸ್ಟ್ರಕ್ ಆಗ್ತಕ್ಕಂಥದ್ದು. ಇದಿಷ್ಟು ಇವರದ್ದು. ಮತ್ತೆ ಇವರಿಗೆ ಲಕ್ಕಿ ನಂಬರ್ ನೋಡ್ಬೇಕಿದ್ರೆ ಈ ಬಾರಿ ನಿಮಗೆ 1 ಮತ್ತು 8 ತುಂಬಾ ಲಕ್ಕಿ ಆಗುತ್ತೆ. 1 ಮತ್ತು 8 ನಿಮಗೆ ತುಂಬಾ ಲಕ್ಕಿ ಇರುತ್ತೆ. ಈ ನಂಬರನ್ನು ನೀವು ಯೂಸ್ ಮಾಡ್ಬೋದು. ಮತ್ತೆ ಕಲರಲ್ಲಿ ನೀವು ಬ್ರೌನ್ ಕಲರನ್ನು ಜಾಸ್ತಿ ಯೂಸ್ ಮಾಡೋದು, ಬ್ರೌನ್ ಕರ್ಚಿಪನ್ನು ಇಟ್ಕೋಬಹುದು. ಅಥವಾ ಬ್ರೌನ್ ನಿಮಗೆ ಏನೆಲ್ಲ ಸಿಗ್ತದೆ ಬ್ರೌನ್ ಅನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದಾಗ ನಿಮಗೆ ತುಂಬಾ ಲಕ್ಕಿ ಆಗ್ತಕ್ಕಂಥದ್ದು. 4 ಜನಿಸುವವರಿಗೆ ಪರಿಹಾರ ಏನು? ನಿರಂತರವಾಗಿ ದೇವಿ ಕ್ಷೇತ್ರಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡ್ತಾ ಬರಬೇಕು. ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ದೇವಿ ಕ್ಷೇತ್ರಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡ್ತಾ ಬಂದಾಗ, ಅದೇ ರೀತಿ ಬಡವರಿಗೆ ಮೂಲಂಗಿಯನ್ನು
ದಾನ ಮಾಡಿದಾಗ, ಮೂಲಂಗಿಯನ್ನು ದಾನ ಮಾಡಿದಾಗ ರಾಹುವಿನ ತತ್ವದಲ್ಲಿ ಇರ್ತಕ್ಕಂತಹ ಆ ವರ್ಷದಲ್ಲಿ 2026 ವರ್ಷದಲ್ಲಿ ಇರ್ತಕ್ಕಂತಹ ಅಡೆತಡೆಗಳು, ಕಷ್ಟಗಳು ನಿವಾರಣೆ ಆಗ್ತಕ್ಕಂಥದ್ದು. ಸೊ ಮುಂದಿನ 5ನೇ ತಾರೀಕು ಜೊತೆ ಬರ್ತೇವೆ. ಅಲ್ಲಿವರೆಗೆ ನಮಸ್ಕಾರ.